ಮಾಜಿ ಸಚಿವ ನಾಗೇಂದ್ರ ಪತ್ನಿಯನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಾಗೇಂದ್ರರ ಪತ್ನಿಯನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ. ಈಗಾಗಲೇ ನಾಗೇಂದ್ರ ಇಡಿ ವಶದಲ್ಲಿದ್ದಾರೆ. ಈಗ ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿಯನ್ನ ಕೂಡ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ್ರು. ಸದ್ಯ ಈಗಲೂ ಕೂಡ ನಾಗೇಂದ್ರ ಇಡಿ ಕಸ್ಟಡಿಯಲ್ಲಿದ್ದಾರೆ. ಈಗ ಅವರ ಪತ್ನಿಯನ್ನ ಕೂಡ ಇಡಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿದ್ರು ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿ, ಅವರನ್ನು ಕೂಡ ಇಡಿ ಅಧಿಕಾರಿಗಳು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡಿ ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ತನಿಖೆಗೆ ಬಹಳ ಚುರುಕು ಮುಟ್ಟಿರುವಂಥದ್ದು. ಈಗ ಅದರ ಮುಂದುವರೆದ ಭಾಗ ಆಗಿ ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದಿದ್ದಾರೆ. ಶಾಂತಿನಗರ ಕಚೇರಿಗೆ ಈಗ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಈ ಹಣದ ವಹಿವಾಟು ಎಲ್ಲೆಲ್ಲಿ ಹೇಗೆ ಆಗಿದೆ, ವರ್ಗಾವಣೆ ಹೇಗಾಗಿದೆ, ಯಾರ ಖಾತೆಗಳಿಗೆ ಹೋಗಿದೆ, ಯಾರ ಇನ್ವಾಲ್ವ್ಮೆಂಟ್ ಇದೆ, ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಎಲ್ಲವನ್ನು ಜಾಲಾಡ್ತಾ ಇದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪತ್ನಿ ಇದರಲ್ಲಿ ಭಾಗಿಯಾಗಿರೋದು ಅಥವಾ ಅವರ ಇನ್ವಾಲ್ವ್ಮೆಂಟ್ ಇರೋದು, ಅವರ ಖಾತೆಯಲ್ಲೂ ವರ್ಗಾವಣೆಗಳಾಗಿರೋದು ಕಂಡು ಬಂದಿರಬಹುದು. ಸೊ ಬಲಭಾಗದ ದೃಶ್ಯ ನೀವೇನು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ, ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಈಗ ನೋಡಿದ್ರೆ ಇಡಿ ಕಸ್ಟಡಿಯಲ್ಲಿದ್ದಾರೆ. ಈ ಪ್ರಕರಣದಲ್ಲಿ ನಾಗೇಂದ್ರ, ಈಗ ಅವರ ಪತ್ನಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ಸಚಿವರಾಗಿದ್ದಂತಹ ನಾಗೇಂದ್ರ ಮತ್ತೆ ಅವರ ಕುಟುಂಬಸ್ಥರು, ಆಪ್ತರ ಪಾತ್ರ ಬಹಳ ದೊಡ್ಡದಿದೆ. ಅವರ ಆಪ್ತ ಸಹಾಯಕರು ಕೂಡ ಈಗಾಗಲೇ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಮುಂದುವರೆದ ಭಾಗ, ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿಯನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಶಾಂತಿನಗರದ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪತ್ನಿಯನ್ನ ವಶಕ್ಕೆ ಪಡೆದಿರೋದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಪ್ರಕರಣ ಮತ್ತಷ್ಟು ಬಿಗಿಗೊಳ್ತಾ ಹೋಗ್ತಾ ಇದೆ. ಇಡಿ ಟೀಮ್ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಎಲ್ಲೆಲ್ಲಿ ಈ ಹಣ ವರ್ಗಾವಣೆಯಾಗಿದೆ, ಎಲ್ಲಿ ವಿತ್ಡ್ರಾ ಮಾಡಿಕೊಂಡ್ರು, ಯಾರ್ಯಾರ ಪಾಲಿದೆ ಇದರಲ್ಲಿ ಅನ್ನೋದನ್ನ ಸಂಪೂರ್ಣವಾಗಿ ಜಾಲಾಡೋದಕ್ಕೆ ಇಡಿ ಟೀಮ್ ಮುಂದಾಗಿದೆ. ಅದರ ಭಾಗವಾಗಿಯೇ ಮಾಜಿ ಸಚಿವ ನಾಗೇಂದ್ರ ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವರ ಆಪ್ತ ರಾಜುವನ್ನ ಮೊದಲಿಗೆ ಅರೆಸ್ಟ್ ಮಾಡಿದ್ರು. ಅದಾದಮೇಲೆ ನಾಗೇಂದ್ರನನ್ನು ಇಡಿ ವಶಕ್ಕೆ ಪಡ್ಕೊಂಡಿದೆ. ಈಗಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಇಡಿ ಕಸ್ಟಡಿಯಲ್ಲೇ ಇದ್ದಾರೆ. ಮುಂದುವರೆದ ಹಾಗೆ ಅವರ ಪತ್ನಿಯನ್ನ ಕೂಡ ಈಗ ಇಡಿ ಅಧಿಕಾರಿಗಳ ತಂಡ ತಮ್ಮ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ. ವಿಚಾರಣೆಗೆ ಅಂತ ಹೇಳಿ ಶಾಂತಿನಗರದ ಕಚೇರಿಗೆ ಈಗ ಕರೆದೊಯ್ಯಲಾಗಿದೆ. ಅವರನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ. ಒಟ್ಟಾರೆ ಈ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂದಿದೆ ಅದೆಲ್ಲವನ್ನು ಅವರು ಮುಂದೆ ಇಟ್ಟು ಪ್ರಶ್ನೆ ಮಾಡ್ತಾರೆ. ಇದರಲ್ಲಿ ನಿಮ್ಮ ಪಾತ್ರ ಏನು, ನಿಮ್ಮ ಇನ್ವಾಲ್ವ್ಮೆಂಟ್ ಈ ರೀತಿ ಕಂಡು ಬರ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಿ ಅಂತ. ಈಗ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಈಗ ಮಾಜಿ ಸಚಿವರ ಪತ್ನಿಯನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಬೆಳವಣಿಗೆಯಾಗಿದೆ. ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಪ್ರಕರಣದಲ್ಲಿ ಮಾಜಿ ಸಚಿವರ ಪತ್ನಿ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಕುಮಾರ್. ಶಿವು, ಈಗ ನಾಗೇಂದ್ರರ ಪತ್ನಿ ಇಡಿ ವಶಕ್ಕೆ ಪಡೆದಿರೋ ವಿಚಾರದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 5 ದಿನಗಳಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ರು. ಸದ್ಯ ಕೆಲವೇ ಕ್ಷಣಗಳ ಹಿಂದೆ ಸಚಿವ ನಾಗೇಂದ್ರ ಅವರ ಪತ್ನಿಯನ್ನ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಅವರ ಫ್ಲಾಟ್ಗೆ ಹೋಗಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಅವರನ್ನ ಬೆಂಗಳೂರಿನಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಾಗೇಂದ್ರ ಅವರ ಪತ್ನಿ ಮಂಜುಳಾರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಯಾಕೆ ಪಡೆದ್ರು ಅಂತ ಹೇಳ್ತಾ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಎದುರಾಗುವಂತದ್ದು. ಕಳೆದ 5 ದಿನಗಳಿಂದಲೂ ಕೂಡ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ನಿನ್ನೆ ಅಷ್ಟೇ ನಾಗೇಂದ್ರ ಅವರ ಪಿಎಗಳಾದಂತಹ ಹರೀಶ್ ಹಾಗೂ ದೇವೇಂದ್ರ ಅಪ್ಪ ಅವರನ್ನ ಕರೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ರು. ಜೊತೆಗೆ ಇದೇ ಪ್ರಕರಣದಲ್ಲಿ ಹಿಂದೆ ಎಸ್ಐಟಿ ಅಧಿಕಾರಿಗಳಿಂದ ಬಂಧಿತರಾಗಿರುವಂತಹ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್, ಜೊತೆಗೆ ನಾಗೇಂದ್ರರ ಸಂಬಂಧಿ ನಾಗೇಶ್ವರ ರಾವ್, ಜೊತೆಗೆ ನಾಗೇಂದ್ರ ಆಪ್ತನಾಗಿ ಗುರುತಿಸಿಕೊಂಡಿದ್ದಂಥ ನೆಕ್ಕುಂಟಿ ನಾಗರಾಜ್ ಇವರ ಹೇಳಿಕೆಗಳನ್ನ ಎಸ್ಐಟಿ ಸಿಬಿಐ ದಾಖಲು ಮಾಡ್ಕೊಂಡಿತ್ತು. ಆ ಒಂದು ಕಾಪಿಯನ್ನ ಪಡ್ಕೊಂಡು ಇಡಿ ಮುಂದಿಟ್ಟು ಪ್ರಶ್ನೆ ಕೇಳಿದ್ರು ಕೂಡ
ನಾಗೇಂದ್ರ ಇಡಿ ಅಧಿಕಾರಿಗಳ ಮುಂದೆ ಯಾವುದೇ ವಿಚಾರಣೆಯಲ್ಲೂ ಕೂಡ ಬಾಯನ್ನು ಬಿಟ್ಟಿರಲಿಲ್ಲ, ತನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಜೊತೆಗೆ ಯಾವಾಗ ನಾಗೇಂದ್ರ ಪಿಎಗಳಾದಂಥ ದೇವೇಂದ್ರಪ್ಪ ಹಾಗೂ ಹರೀಶ್ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿ ನಿನ್ನೆ ವಿಚಾರಣೆಯನ್ನು ಮುಗಿಸಿ ಹೋಗಿರ್ತಾರೆ, ಅವರು ನಾಗೇಂದ್ರ ಅವರಿಗೆ ಎಲ್ಲವೂ ಗೊತ್ತಿತ್ತು ಅನ್ನೋ ಮಾಹಿತಿಯನ್ನು ಸದ್ಯ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥ. ಜೊತೆಗೆ ದೇವೇಂದ್ರಪ್ಪ ಹಾಗೂ ಹರೀಶ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಸದ್ಯ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಜೊತೆಗೆ ಇವತ್ತು ಇಡಿ ಕಚೇರಿಗೆ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಮುಖಾಮುಖಿ ಮಾಡಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬಾನೇ ಹೆಚ್ಚಾಗಿರುವಂಥದ್ದು. ಅಂದ್ರೆ ಯಾವ ಒಂದು ಕಾರಣಕ್ಕೆ ಇಡಿ ಅಧಿಕಾರಿಗಳು ಮಂಜುಳಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ. ಆದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಆಧಾರದ ಮೇಲೆ ಮಂಜುಳಾ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. 187 ಕೋಟಿ ಹಣ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತ ಹಣ ರಾಜ್ಯದ ಟ್ರೆಷರಿಯಿಂದ ಏನು MG ರಸ್ತೆ ಖಾತೆಗೆ ಟ್ರಾನ್ಸ್ಫರ್ ಅನ್ನು ಮಾಡ್ಕೊಂಡಿರ್ತಾರೆ. MG ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿ ಹೊಸದೊಂದು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ 84 ಕೋಟಿ 73 ಲಕ್ಷ ಹಣವನ್ನು ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡ್ಕೊಂಡಿರ್ತಾರೆ. ಆ ಹಣ ಹೈದರಾಬಾದ್ ಮೂಲದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಬ್ಯಾಂಕ್ನ ಮುಖ್ಯಸ್ಥನಾಗಿದ್ದಂಥ ಸತ್ಯನಾರಾಯಣ ವರ್ಮನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ CBI ಸತ್ಯನಾರಾಯಣ ವರ್ಮನನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ CBI ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರ್ತಾನೆ. ಎಲ್ಲವೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಡೈರೆಕ್ಷನ್ನ ಮೇಲೇನೆ ನಡೆದಿತ್ತು ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದ್ರು ಕೂಡ ನಾಗೇಂದ್ರ ಯಾವೊಂದು ಅಂಶವನ್ನು ಕೂಡ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿಲ್ಲ. ಆದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಅಂದರೆ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಹಾಗೂ ಅವರ ಸಂಬಂಧಿಕರ ಅಕೌಂಟ್ಗಳಲ್ಲಿ ಹಣ ಏನಾದರೂ ಬೇನಾಮಿಯಾಗಿ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಆಯಾಮದಲ್ಲೂ ಕೂಡ ಸದ್ಯ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನು ಕೂಡ ಬೆಂಗಳೂರಿನ ಇಡಿ ಕಚೇರಿಗೆ ಕರ್ಕೊಂಡ್ಬಂದು ಸದ್ಯ ಇಡಿ ಅಧಿಕಾರಿಗಳ ವಶದಲ್ಲೇ ಇರುವಂಥ ನಾಗೇಂದ್ರ ಅವರ ಸಮ್ಮುಖದಲ್ಲೇ ಮುಖಾಮುಖಿ ಮಾಡಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಳವಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.